ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಟೂ ಬಿಗ್ ಅಪ್ಡೇಟ್ಸ್ ಅದನ್ನಾದ್ರೆ ಇದೆ. ಮತ್ತು ಅದಕ್ಕಿಂತ ಮುಂಚೆ ತುಂಬ ಸಾಕಷ್ಟು ಜನ ಕೇಳ್ತಿದ್ರೆ ನಮ್ಮ ಒಂದು USN ಯಾವಾಗ ಬರುತ್ತೆ ಮತ್ತು USN ಇಂದ ನಾವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು, ಇದ್ರ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು. ಆ ಎಲ್ಲ ಒಂದು ಡೌಟ್ಸು ಮತ್ತು ಎರಡು ಬಿಗ್ ಅಪ್ಡೇಟ್ಸ್ ಅನ್ನೋದೇನಿದೆ ಅದನ್ನು ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಚಾನಲ್ಗೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತಿಲ್ಲ, ಒಂದು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ. ಎರಡು ಮೇನ್ ಬಿಗ್ ಅಪ್ಡೇಟ್ಸ್ ಅಪ್ಪ ಅಂತ ಕೇಳಿದ್ರೆ, ನಾನು ಓದ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ 2023-24 ಸ್ಕಾಲರ್ಶಿಪ್ಪು ಮತ್ತು ಹಾಗೆ 2024-25 ಸ್ಕಾಲರ್ಶಿಪ್ ಆದರೆ ಅಮೌಂಟ್ ಆದರೆ ಕ್ರೆಡಿಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ, ಇದೇ ಒಂದು ವೀಕಲ್ಲಿ ಅಮೌಂಟ್ ಆದರೆ ಬರುತ್ತೆ ಅಂತ ಹೇಳ್ತೀವಿ. ಅದು ಹೇಳಿದ ರೀತಿಯೇ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಂದರೆ, ನಿಮಗೆ ಆಲ್ಮೋಸ್ಟ್ 3 ಡೇಸಿಂದ ಏನು ಹೇಳ್ತಾರೆ ಅಮೌಂಟ್ ಎಲ್ಲರಿಗೂ ಆದರೆ ಸ್ಯಾಂಕ್ಷನ್ ಆಗ್ತಾನೆ ಇದೆ. ಸಾಕಷ್ಟು ಜನಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಆಗ್ತಿದೆ. ನೀವು ನೋಡ್ಬೋದು. ಇನ್ನೊಂದು ಏನು ಬಿಗ್ ಅಪ್ಡೇಟ್ಸ್ ಅಂದರೆ, ನಿಮಗೆ ಲೆವೆಲ್ 1, 2, 3 ನಿಮಗೆ SS ಅಂತಿದ್ದು, 4th ಲೆವೆಲಲ್ಲಿ ನೋ ಅಂತಿದ್ರು ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗ್ತೈತೆ. ಓಕೆನಾ? ಯಾರು 2024-25 ಸ್ಕಾಲರ್ಶಿಪ್ ವೆಯ್ಟ್ ಮಾಡ್ತಾ ಇದ್ದೀರಿ ನೋಡಿ, ಈಗ ಆಲ್ರೆಡಿ ನಿಮ್ಮ ಒಂದು 4th ಲೆವೆಲ್ ನಿಮ್ಗೆ ಏನಾದ್ರು ಅಮೌಂಟ್ ಮೆನ್ಷನ್ ಅಂದರೆ ಲೆವೆಲ್ 3 ಲೆವೆಲ್ ಫಸ್ಟ್ ಡಿ ಅಂತ ಆಗ್ಬಿಟ್ಟು ಅವೇಟೆಡ್ ಅಂತಿದ್ರು, ಮತ್ತು 4th ಲೆವೆಲಲ್ಲಿ ಇನ್ನೂ ಚೆಕಿಂಗ್ ಅಂದರೆ ನೋ ಅಂತ ಇತ್ತಂದ್ರೂ ಕೂಡ ನಿಮಗೆ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಿದೆ. ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸ್ಟೇಟಸ್ನ 2024-25 ಸ್ಕಾಲರ್ಶಿಪ್ ಆದರೆ. ಮತ್ತು ಸಾಕಷ್ಟು ಜನ ಇನ್ನೊಂದು ಅಪ್ಡೇಟ್ಸ್ ಏನಪ್ಪ ಅಂದರೆ, ನಮ್ಮ ಒಂದು USN ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ನೋಡಿ, ನಿಮ್ಮ ಒಂದು USN ಬಂದ್ಬಿಟ್ಟು ಸೆಮ್ ಎಂಡ್ ಎಕ್ಸಾಮಲ್ಲಿ ಬರುತ್ತೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂದರೆ, ನೀವು USN ಇಂದನೇ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೇನು ಬೇಕಾಗಿಲ್ಲ. ಈ ಒಂದು ಸೆಮ್ಮಲ್ಲಿ ಸಾಕಷ್ಟು ಜನ ಅಲ್ಲಿ ರಿಜಿಸ್ಟ್ರೇಷನ್ಸ್ ನಂಬರ್ ಅಂದರೆ USN ನಂಬರ್ ಇದೆ ಅಂತ ಕೇಳಿದಾಗೆ, ಇವಾಗ ಸದ್ಯಕ್ಕೆ ನಿಮ್ಮ ಏನಂತ ನೋ ಅಂತಲೇ ಕೊಡಿ. ಆಮೇಲೆ ನಿಮ್ಮೊಂದು KCT ಅಥವಾ ನೀವೇನಾದ್ರು DCT ಸ್ಟೂಡೆಂಟ್ಸ್ ಆಗಿದ್ದರೆ DCT ನಂಬರ್ ಹಾಕಿ. ಆಗ ನೀವೇನಾದ್ರು KCT ಸ್ಟೂಡೆಂಟ್ಸಿಂದ KCT ಇಂದ ಬಂದಿದ್ದರೆ KCTದು ಕೌನ್ಸಿಲಿಂಗ್ ನಂಬರ್ ಅದು ಹಾಕಿ ನಿಮಗೊಂದು ಸ್ಕಾಲರ್ಶಿಪ್ಗೆ ಆದರೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಈಗ ಹೇಳ್ತೀನಿ ನೋಡಿ, ಸಾಕಷ್ಟು ಜನಕ್ಕೆ ಡೇಟಾ ಫೆಚ್ ಆಗ್ತಿದ್ದಿಲ್ಲ, ಫೆಚ್ ಆಗ್ತಿದೆ ಅಂತ ಹೇಳ್ತಿದ್ರು. ಬಟ್ ಇವಾಗ ಏನು ವಿಡಿಯೋ ಅಪ್ಲೈ ಮಾಡ್ತಿದ್ದೀನಿ, ಇವಾಗಿಂದ ಪ್ರತಿಯೊಬ್ಬರದು ನಿಮ್ಮ KE ಏರ್ ಅಡ್ಮಿಷನ್ಸ್ ಆಗಿದ್ದರೆ ನಿಮ್ಮ ಡೇಟ್ ಅನ್ನೋದು ಫೆಚ್ ಆಗ್ತಿದೆ. ಈ ಒಂದು ವಿಡಿಯೋ ಮುಖಾಂತರ ಹೋಗಿ ನೀವು ಯಾರಿನ್ನೂ ಆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಹೇಳಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅಂತ. ಅನ್ನೋದು ಡೇಟಾ ಫೆಚ್ ಆಗ್ತಿದೆ, ನಿಮ್ಮ ಒಂದು KCT ನಂಬರ್ ಹಾಕಿದಾಗ ಎಲ್ಲರೂ ಕೂಡ ಈಗ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಆದರೆ ಮಾಡ್ಬೋದು. ನಾನು ತಿಳಿಸ್ತೀನಿ ಅಂತ ಹೇಳಿದ್ದೆ ಯಾವಾಗ ಡೇಟಾ ಫೆಚ್ ಆಗುತ್ತೆ ಅಂತ, ಯಾಕಂದರೆ ನಾನು ಚೆಕ್ ಮಾಡಿ ನೋಡಿದೆ KN ಡೇಟ್ ಅನ್ನೋದು ಫೆಚ್ ಆಗ್ತಿದೆ. ಹೋಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಎಲ್ಲರೂ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಎರಡು ಮೇನ್ ಬಿಗ್ ಅಪ್ಡೇಟ್ಸ್ ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ, ಅದು ಮೊದಲನೇದಾಗಿ 2023-24 2024-25 ಸ್ಕಾಲರ್ಶಿಪ್ ಆದರೆ ಅಮೌಂಟ್ ಬರ್ತಾ ಇದೆ. 4th ಲೆವೆಲಲ್ಲಿ ನೋ ಅಂತಿದ್ರು ಕೂಡ ಅಮೌಂಟ್ ಅದು ಸ್ಯಾಂಕ್ಷನ್ ಆಗ್ತಿದೆ. ಆಮೇಲೆ ನಿಮ್ಮೊಂದು ಸ್ಟೇಟಸಲ್ಲಿ ಅದರ ಅಪ್ಡೇಟ್ ಮಾಡ್ತಾರೆ, ಯಾವಾಗ ನಿಮ್ಮ ಅಮೌಂಟ್ ಬಂದಿದ್ದು ಬ್ಯಾಂಕಿಂದ ಅಲ್ಲೆಲ್ಲ ನಿಮಗೆ ಲಾಸ್ಟಲ್ಲಾದರೆ ಖಂಡಿತ ನಿಮ್ಮ ಸ್ಟೇಟಸಲ್ಲಿ ಅಪ್ಡೇಟ್ ಮಾಡ್ತಾರೆ. ಬಟ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮೊಂದು ಬ್ಯಾಂಕಲ್ಲಿ ಆಯಿತು, ನಿಮ್ಮೊಂದು ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಆಯಿತು, ನಿಮ್ಮ ಅಮೌಂಟ್ ಆದರೆ ಬರ್ತಾ ಇದೆ. ಮತ್ತು USN ಅಂದರೆ ನಿಮಗೆ ಸೆಮ್ ಎಂಡ್ ಎಕ್ಸಾಮ್ ಬರುತ್ತೆ. ಎರಡನೇ ಬಿಗ್ ಅಪ್ಡೇಟ್ಸ್ ಅಂತಂದರೆ, USN ಸೆಮ್ ಎಂಡ್ ಎಕ್ಸಾಮಲ್ಲಿ ಬರುತ್ತೆ. ಮತ್ತು ಈಗ ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ನೀವು ಡಿಪ್ಲೊಮಾ ಲೇಟ್ರಲ್ ಸ್ಟೂಡೆಂಟ್ಸ್ ಫಸ್ಟ್ ಸೆಮ್ ಹಿಡಿದು 3rd ಸೆಮ್ವರೆಗೂ ಯಾರು ಈಗ ಹೊಸ್ದಾಗಿ ಬಂದಿರ್ತೀರ, ಮತ್ತು ಅವರೆಲ್ಲ ನೀವು KCT ಥ್ರೂ ಬಂದಿರ್ತೀರ, ನೀವು ಈಗ ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡ್ಬೋದಾಗಿರುತ್ತೆ. KCT ಆರ್ DCT ನಂಬರ್ ಅಂತ ಅದ್ರ ಮುಖಾಂತರ ಸಿಗೋಣ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಏನೋ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಬಂದರು ಮತ್ತು ಹೊಸ ಸ್ಕಾಲರ್ಶಿಪ್ ಬಿಟ್ಟಾಗ ಖಂಡಿತ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.